ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಫಸ್ಟ್ ನನ್ನ ಚಾನಲ್ಗೆ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ವರುಣ್ ಲೈಫ್ ಸ್ಟೈಲ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ವರಲಕ್ಷ್ಮಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾವು ಚೆನ್ನಾಗಿದ್ದೀವಿ. ಹಬ್ಬ ಎಲ್ಲರ ಮನೇನೂ ಜೋರ. ನಮ್ಮ ಮನೆ ನಾವು ಸಿಂಪಲಾಗಿ ರೆಡಿ ಮಾಡ್ಕೊತಾ ಇದ್ದೀವಿ, ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀವಿ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಸಂಡೇ ಅಂದರೆ ಸ್ವಲ್ಪ ಬೋರಿಂಗು. ಇವತ್ತು ಸಂಡೇ ಆಗಿರೋದ್ರಿಂದ ಮನೆ ಕೆಲಸದ್ದು ಸ್ವಲ್ಪ ಲೇಟೇ ಆಗುತ್ತೆ. ಆದರೂ ಮನೆ ಕ್ಲೀನಿಂಗ್ ಇದೆ, ಹಬ್ಬಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಬೇಗನೆ ಎದ್ದು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಆದ್ರೂ ನಿದ್ರೆ ಕಡೆನೇ ಇಳಿತಾ ಇದೆ ಜ್ಞಾನ, ಏನು ಮಾಡೋಕ್ಕಾಗಲ್ಲ. ಅಡುಗೆ ಮನೆಯೆಲ್ಲ ನೆನ್ನೆ ಡೀಪ್ ಕ್ಲೀನ್ ಮಾಡಿಟ್ಟಿದ್ದೆ. ಬಿಸಿನೀರಾಯಿತು, ಬಿಸಿನೀರು ಕುಡಿತಿದ್ದಂಗೆ ವೆಜಿಟೇಬಲ್ ರೈಸ್ ಮಾಡೋಣ ಅಂತ ಅಡುಗೆಗೆ ಮಧ್ಯಾಹ್ನ ಊಟಕ್ಕೆ ಮತ್ತು ಬೆಳಗ್ಗೆ ಟಿಫನ್ಗೆ ಎರಡಕ್ಕೂ ರೆಡಿ ಮಾಡಿಟ್ಬಿಟ್ರೆ ಬೇರೆ ಕೆಲಸಗಳೆಲ್ಲ ಈ ಹೆಣ್ಮಕ್ಳಿಗಂತೂ ಸಂಡೇ ಬರಲಿ ಯಾವುದೇ ದಿನ ಬರಲಿ ಯಾವತ್ತೂ ರೆಸ್ಟ್ ಇರಲ್ಲ. 365 ದಿನವೂ ಹೆಣ್ಮಕ್ಳ ಕೆಲಸ ಇದ್ದೇ ಇರುತ್ತೆ ಅಲ್ವಾ ಫ್ರೆಂಡ್ಸ್. ಹುಷಾರಿಲ್ಲ ಅಂದರೂ ಪರವಾಗಿಲ್ಲ, ಏನಿಲ್ಲ ಅಂದರೂ ಪರವಾಗಿಲ್ಲ, ಟಿಫನ್ನು, ಅಡುಗೆ, ಮನೆ ಕ್ಲೀನಿಂಗು, ಹಬ್ಬ ಪ್ರಿಪ್ರೇಷನ್ ಅಂತ ಮಾಡ್ತಾನೇ ಇರಬೇಕು. ನಮ್ಮ ಮನೇಲಿ ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ಹಸ್ಬೆಂಡೇ ಆಗಲಿ ಮಕ್ಕಳೇ ಆಗಲಿ ಎಲ್ಲರೂ ಸ್ವಲ್ಪ ಅವ್ರ ಕೈಲಿ ಏನೇನಾಗುತ್ತೆ ಅದೆಲ್ಲ ಹೆಲ್ಪ್ ಮಾಡ್ತಾ ಇರ್ತಾರೆ. ಕ್ಯಾಮ್ರಾದಲ್ಲಿ ಲೆಫ್ಟ್ ಹ್ಯಾಂಡ್ ಕಾಣಿಸ್ತಾ ಇದೆ ಫ್ರೆಂಡ್ಸ್, ಆದರೆ ನಾನು ರೈಟ್ ಹ್ಯಾಂಡೇ ಉಪಯೋಗಿಸ್ತಾ ಇರೋದು. ಇವಾಗ ಅಡುಗೆಗೆ ರೆಡಿ ಮಾಡ್ಕೊಂಡು ಈ ಕಡೆ ರೈಸಿಗೆ ಇಟ್ಟಿದ್ದೀನಿ, ಈ ಕಡೆ ವೆಜಿಟೇಬಲ್ ರೈಸಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನಮ್ಮ ಮನೇಲಿ ನಾನು ಎಷ್ಟು ಬೇಕು ಅಷ್ಟು ಹಾಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪಿದ್ರೆ ಹಾಕ್ಕೊಳ್ಳಿ. ನಮ್ಮ ಮನೇಲಿ ಇದ್ದಿಲ್ಲ, ನಾನು ಹಾಕ್ಕೊಳ್ಳಿಲ್ಲ. ಹಸಿಮೆಣ್ಸಿನ್ಕಾಯಿ ಆದಮೇಲೆ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ರೋಸ್ಟ್ ಆಗಿಟ್ಟಿದ್ದೀನಿ. ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್ಮು ತರಕಾರಿ ನಾನು ಇಷ್ಟು ತೊಗೊಂಡಿದ್ದೀನಿ. ಇನ್ನೂ ಬೇಕಾದ್ರೆ ತೊಗೋಬೋದು, ಎಲೆಕೋಸು ತೊಗೋಬೋದು ಮತ್ತು ಬಟಾಣಿ ತೊಗೊಬೋದು. ಹಾಕಿದರೆ ಚೆನ್ನಾಗಿರುತ್ತೆ. ಮೊಟ್ಟೆ ಬೇಕಾದರೂ ಹಾಕೋಬೋದು, ಅವಾಗ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ರೋಸ್ಟ್ ಆಗ್ತಿದ್ದಂಗೆ ನಾನು ಸಾಂಬಾರಿಗೆ ಅಂತ ತೆಂಗಿನಕಾಯಿ ಹೊಡೆದಿದ್ದೆ, ಹಸೆಕಾಯಿ ಅವಾಗ ಹೊಡೆದಿದ್ದು ಕಾಯಿ ಇರೋದ್ರಿಂದ ನಾನು ಕಾಯಿ ಹಾಕ್ಕೊಂಡೆ, ಅದು ಸ್ಕಿಪ್ ಆಗಿದೆ. ಕಾಯಿ ಹಾಕ್ಕೊಂಡು ಅದು ಸ್ವಲ್ಪ ರೋಸ್ಟ್ ಆಗ್ತಿದ್ದಂಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಚಿಲ್ಲಿ ಪೌಡ್ರ್. ಆಗಲಿ ನನ್ನ ಮಕ್ಕಳೆಲ್ಲ ಮನೆ ಕ್ಲೀನಿಂಗ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನನ್ನ ಮಗಳು, ನನ್ನ ಮಗ, ಹಸ್ಬೆಂಡ್ ಎಲ್ಲರೂ ಸೇರಿ ಸ್ವಲ್ಪ ಕೆಲಸ ಮಾಡ್ತಾ ಇದ್ದಾರೆ. ನಾನು ಅಷ್ಟೊತ್ತಲ್ಲಿ ಅಡುಗೆ ಕೆಲಸ ಮುಗಿದ್ರೆ ಇನ್ನು ನಾನು ಬೇರೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ರೈಸ್ ಎಷ್ಟು ಬೇಕಷ್ಟು ರೈಸ್ ಹಾಕ್ಕೊಂಡು ಮತ್ತು ಪೆಪ್ಪರ್ ಪೌಡ್ರು, ರೈಸ್ ಹಾಕಿದ್ಮೇಲೆ ಸ್ವಲ್ಪ ಪೆಪ್ಪರ್ ಪೌಡ್ರು, ನಿಮಗೆ ಖಾರ ನೀವು ಎಷ್ಟು ತಿಂತೀರ ಅದನ್ನು ನೋಡಿಕೊಂಡು ಪೆಪ್ಪರ್ ಪೌಡ್ರು ಹಾಕ್ಕೊಂಡ್ರೆ ವೆಜಿಟೇಬಲ್ ರೈಸು ತುಂಬ ಈಸಿ, ಅಂದರೆ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ವೆಜಿಟೇಬಲ್ ರೈಸು. ಈ ಕಡೆ ಹಾಗೆಯೇ ಸಾಂಬಾರು ಕೂಡ ರೆಡಿ ಆಗ್ತಾ ಇದೆ. ಪಡ್ಲಕಾಯಿ ಬೇಳೆ ಹಾಕಿ ಸಾಂಬಾರು ಕೂಡ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನನ್ನ ಮಗ, ನನ್ನ ಮಗಳು ಇಬ್ಬರು ಕಿತ್ತಾಡ್ತಾನೆ ಇರ್ತಾರೆ. ಇಬ್ಬರು ಮಕ್ಕಳಿದ್ರೆ ಎಲ್ಲರ ಮನೇಲೂ ಇದೇ ಥರ ಅಲ್ವಾ ಫ್ರೆಂಡ್ಸ್. ನಮ್ಮ ಮನೇಲೂ ಅಂತೂ ಯಾವಾಗಲೂ ಕಿತ್ತಾಡ್ತಾನೆ ಇರ್ತಾರೆ. ಸಣ್ಣ ಪುಟ್ಟ ವಿಷಯಕ್ಕೆ ಇಬ್ಬರೂ ನಡೀತಾನೇ ಇರುತ್ತೆ. ಹಂಗೆ ಕಣೋ ಹಿಂಗೆ ಕಣೋ ಅಂತ ಇಬ್ಬರು ಮಾತಾಡ್ತಾನೇ ಇರ್ತಾರೆ. ನಾನು ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ನನ್ನ ಮಗಳಿಗೆ ಹೇಳ್ತಾ ಇದ್ದೀನಿ. ನನ್ನ ಮಗಳ ಕೈಲಾಗಿದ್ದು ನನ್ನ ಮಗಳು ಮಾಡ್ತಾಳೆ, ನನ್ನ ಮಗನ ಕೈಲಾಗಿದ್ದು ಅವನು ಮಾಡ್ತಾನೆ. ಎಲ್ಲರೂ ನಮ್ಮನೇಲಿ ಕೆಲಸಕ್ಕೆ ಶೇರ್ ಮಾಡ್ಕೊತಾರೆ. ಆ ಥರ ಏನೋ ನೀನೇ ಮಾಡಬೇಕು, ಮನೇಲಿ ಜಾಸ್ತಿ ಕೆಲಸ ಇದೆ ಅಂದರೆ ಎಲ್ಲರೂ ಶೇರ್ ಮಾಡ್ಕೊತಾರೆ ಫ್ರೆಂಡ್ಸ್. ನಮ್ಮ ಮನೇಲಿ ಆ ಥರ ಏನಿಲ್ಲ, ಎಲ್ಲರೂ ಹಸ್ಬೆಂಡು ಕೂಡ ಶೇರ್ ಮಾಡ್ಕೊತಾರೆ. ಇಷ್ಟೆಲ್ಲ ಟಿಫನ್ ಎಲ್ಲ ರೆಡಿ ಆಯಿತು, ಟಿಫನ್ ಹಾಕ್ಕೊಡ್ತಾಯಿದ್ದೀನಿ. ಇಷ್ಟೆಲ್ಲ ಕಷ್ಟಪಟ್ಟು ನಾವು ಅಡುಗೆ ಮಾಡಿದ್ಮೇಲೆ ಯಜಮಾನ್ರೇ ಆಗಲಿ ಮಕ್ಕಳೇ ಆಗಲಿ ಅಮ್ಮ ಚೆನ್ನಾಗಿದೆ ಅಂತ ಅಂದ್ಬಿಟ್ರೆ ತುಂಬ ಖುಷಿಯಾಗುತ್ತಲ್ವ ಫ್ರೆಂಡ್ಸ್. ಎಲ್ಲ ಹೆಣ್ಮಕ್ಳಿಗೂ ಇದೊಂದು ಎಕ್ಸ್ಪೆಕ್ಟೇಷನ್ ಮಾಡ್ತಾನೆ ಇರ್ತೀವಿ ಅಲ್ವಾ. ಅದಿಷ್ಟೇ ಚೆನ್ನಾಗಿದ್ರು ಅವ್ರ ಕಡೆಯಿಂದ ಒಂದ್ಸಲ ಚೆನ್ನಾಗಿದೆ ಅಡುಗೆ, ಇವತ್ತು ಊಟ ಚೆನ್ನಾಗಿತ್ತು ಅಂತಂದರೆ ತುಂಬ ಖುಷಿ ಆಗುತ್ತೆ. ನನಗಂತೂ ಅದೇ ಥರ ಯಾವಾಗಲೂ ಅಷ್ಟೇ. ಈ ಕಡೆ ಸಾಂಬಾರಿಗೂ ಕೂಡ ರೆಡಿ ಆಯಿತು. ಸಾಂಬಾರು ರೆಡಿ ಆದಮೇಲೆ ಟಿಫನ್ ಕೊಟ್ಟಿದ್ದೀನಿ. ಕಾಫಿ ಎಲ್ಲರಿಗೂ ಒಬ್ಬರು ಲೈಟು, ನಮ್ಮನೇಲಿ ಒಬ್ಬರು ಸ್ವಲ್ಪ ಲೈಟಾಗಿ ಕುಡಿತಾರೆ, ಸ್ವಲ್ಪ ಡಾರ್ಕಾಗಿ ಈ ಥರ ಕುಡಿತಾರೆ. ಎಲ್ಲರಿಗೂ ಕಾಫಿ ಕೂಡ ರೆಡಿ ಮಾಡಿಕೊಟ್ಬಿಟ್ಟು ನಾನು ಇನ್ನು ಬೇರೆ ಕೆಲಸಗಳು ಮಾಡೋಣ ಅಂತ ನಾನು ಕಾಫಿ ಕುಡಿದ್ಬಿಟ್ಟು ಟಿಫನ್ ಮುಗಿಸ್ಕೊಂಡು, ನಮ್ಮನೇಲಿ ಸ್ವಲ್ಪ ಲೈಟಾಗಿ ಒಬ್ಬರು ಕುಡಿತಾರೆ, ಇನ್ನು ಸ್ವಲ್ಪ ಲೈಟಾಗಿ ಕುಡಿಯೋರೊಬ್ಬರು, ಇನ್ನು ಸ್ವಲ್ಪ ಡಾರ್ಕಾಗಿ ಕುಡಿಯೋರೊಬ್ಬರು. ಹಾಗಾಗಿ ಒಬ್ಬರೊಬ್ರಿಗೆ ಒಂದೊಂದು ಥರ ಕಾಫಿ ಟೀ ಆ ಥರ ಇರುತ್ತೆ. ಟೀ ಜಾಸ್ತಿ ನಾನು ಮಾಡಲ್ಲ. ಹಸ್ಬೆಂಡ್ಗೆ ಕೆಲಸ ಇದೆ ಇವತ್ತು, ಹಾಗಾಗಿ ಅವರು ಹೊರಡಕ್ಕೆ ರೆಡಿ ಆದರು. ಅವ್ರಿಗೆ ಟಿಫನ್ನು ಮತ್ತು ಊಟ ಎರಡನ್ನೂ ಬಾಕ್ಸ್ ಕಟ್ಟಿ ರೆಡಿ ಮಾಡಿಬಿಟ್ಟೆ. ಸಾಂಬಾರು ಕೂಡ ರೆಡಿ ಆಗಿತ್ತು, ಹಾಗೆ ಎರಡು ಬಾಕ್ಸ್ ಕಟ್ಟಿದೆ. ಇನ್ನು ನನ್ನ ಮಗುಗೆ ಮೊನ್ನೆ ದಸರಾದಲ್ಲಿ ಊರಿಗೆ ಹೋದಾಗ ಸ್ವಲ್ಪ ಕತ್ತತ್ರ ಟ್ಯಾನ್ ಆಗಿದೆ, ಕತ್ತತ್ರ ಕೈ ಕಾಲತ್ರ ಸ್ವಲ್ಪ ಟ್ಯಾನ್ ಆಗಿದೆ. ಅದಕ್ಕೋಸ್ಕರ ಅವಳೊಂದು ಫೇಸ್ ಇದು ಮಾಡ್ಕೊತಾ ಇದ್ದಾಳೆ. ಒಂದು ಬಟ್ಲಲ್ಲಿ ಸ್ವಲ್ಪ ಜೇನುತುಪ್ಪ, ನಿಂಬೆಹಣ್ಣು, ಮೊಸರು
ಸ್ವಲ್ಪ ಇಷ್ಟನ್ನೇ ಆಗ್ತಾ ಹೋಗ್ತಾ ಇರುತ್ತೆ. ಕಪ್ಪತ್ರ ಕಪ್ಪು ಕಲೆಗಳೆಲ್ಲ ಕಮ್ಮಿ ಆಗುತ್ತೆ. ಮಿಕ್ಸ್ ಮಾಡಿಬಿಟ್ಟು ನನಗೆ ನನ್ನ ಮಗಳಿಗೆ ನಮ್ಮಿಬ್ಬರಿಗೂ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಮ್ಗೆ ಎಲ್ಲೆಲ್ಲಿ ಟ್ಯಾನ್ ಆಗಿರುತ್ತೆ ಅಲ್ಲಿ ಹಚ್ಬಿಟ್ಟು 10 ಮಿನಿಟ್ಸ್ ಇಲ್ಲ 5 ಮಿನಿಟ್ಸ್ ನಾವು ಬಿಟ್ಬಿಟ್ಟು ವಾಶ್ ಮಾಡೋದ್ರಿಂದ ಟ್ಯಾನ್ ಸ್ವಲ್ಪ ರಿಮೂವ್ ಆಗುತ್ತೆ. ಸ್ವಲ್ಪ ರಿಮೂವ್ ಆಗ್ತಾ ಬರುತ್ತೆ. ಒಂದು ವೀಕ್ಲಿ ಇದನ್ನು ಟ್ರೈ ಮಾಡ್ತಾಯಿದ್ರೆ ರಿಮೂವ್ ಆಗುತ್ತೆ. ಅಷ್ಟೊಂದೇನು ಟ್ಯಾನ್ ಆಗಿಲ್ಲ, ಆದರೂ ಅವಳು ನಂಗೆ ಟ್ಯಾನ್ ಆಗಿದೆ ಅಂತಾನೆ ಇದ್ದಾಳೆ. ಹಾಗಾಗಿ ಅವಳು ಹಚ್ಕೊತಾ ಇದ್ದಾಳೆ. ಅವಳು ಹಚ್ಕೊಂಡು ಫ್ರೆಶ್ ಅಪ್ ಆಗೋದಕ್ಕೆ ಹೋಗ್ತಾಳೆ. ಹಾಗಾಗಿ ಬೇಗ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದಾಳೆ. ಇದು ಸಂಜೆ ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಮ್ಮ ಮನೆಯವರು ಕೆಲಸದಿಂದ ಬರ್ತಿದ್ದಂಗೆ ದೀಪಾವಳಿಗೆ ಅವ್ರ ಕೆಲಸದಿಂದ ಗಿಫ್ಟ್ಗಳು ಕೊಟ್ಟು ಕಳಿಸಿದ್ದಾರೆ. 2 ಬಾಕ್ಸ್ ಕೊಟ್ಟಿದ್ದಾಳೆ. ಅವಳು 1 ಬಾಕ್ಸ್ ಅಷ್ಟೇ ಓಪನ್ ಮಾಡ್ತಿದ್ದಾಳೆ. ಬೇಸನ್ ಲಡ್ಡು ಮತ್ತು ಸೋಂಪಾಪುಡಿ, ರಸಗುಲ್ಲ ಇಷ್ಟನ್ನು ಕೊಟ್ಟು ಕಳಿಸಿದ್ದಾರೆ. ನಾನು ಬರೋಷ್ಟೊತ್ತಲ್ಲಿ ಆಲ್ರೆಡಿ ಅವಳು ಇನ್ನೊಂದು ಬಾಕ್ಸ್ ಓಪನ್ ಮಾಡಿ ಇದು ಮಾಡಿಬಿಟ್ಟಿದ್ಲು. ಅದಕ್ಕಾಗಿ ಅದನ್ನು ಲಾಸ್ಟಲ್ಲಿ ತೋರಿಸ್ತೀನಿ ಅಷ್ಟೇ. ಅದು ಬಿಸ್ಕೆಟ್ಗಳು ಯೂನಿಬಿಕ್ದು ಫುಲ್ ದೊಡ್ಡ ಬಾಕ್ಸು ಬಿಸ್ಕೆಟ್ಗಳು. ಇದು ಬೇಸನ್ ಲಡ್ಡು, ರಸಗುಲ್ಲ ಮತ್ತು ಸೋಂಪಾಪುಡಿ. ಮಕ್ಕಳಿಗೆ ತಂದೆ ಏನಾದರೂ ತಂದುಕೊಡ್ತಿದ್ದಂಗೆ ಅವರು ಓಪನ್ ಮಾಡಿ ತಿಂತಾರೋ ಬಿಡ್ತಾರೋ ಓಪನ್ ಮಾಡಿ ನೋಡಿಬಿಡ್ಬೇಕಲ್ವಾ ಫ್ರೆಂಡ್ಸ್. ನೋಡಿ ಇದು ಯೂನಿಬಿಕ್. ನನ್ನ ಮಗಳೂ ಹಾಗೆಯೇ ನೋಡಿ ಹಬ್ಬಕ್ಕೆ ಅಂತ ಮೆಹಂದಿ ಹಾಕ್ಕೊಂಡಿದ್ದಾಳೆ. ಅವಳೇ ಹಾಕ್ಕೊಂಡಿರೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅವಳು ಇಷ್ಟು ಚೆನ್ನಾಗಿ ಹಾಕೋತಾಳೆ. ನನಗಿದ್ದರೆ ವೀಡಿಯೋನೇ ಮಾಡ್ತಿದ್ದೆ. ಏನೋ ಹಾಕ್ಕೊತಿದ್ದಾಳೆ ಅಂತ ನಾನು ಸುಮ್ಮನೆ ಆದರೆ ಅದು ತುಂಬ ಚೆನ್ನಾಗಿ ಹಾಕ್ಕೊಂಡಿದ್ದಾಳೆ. ಅದು ವಾಶ್ ಮಾಡಿದ್ಮೇಲೆ ಸೋಮವಾರದ ಲಾಗು ಕಂಟಿನ್ಯೂ ಮಾಡಿದ್ದೀನಿ. ನೋಡಿ ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ 8ನೇ ಕ್ಲಾಸ್ ಓದೋ ಹುಡುಗಿ ಇಷ್ಟು ಮಾತ್ರ ಹಾಕ್ಕೊಂಡಿದ್ರೆ ಸಾಕು ಅನಿಸುತ್ತೆ ಫ್ರೆಂಡ್ಸ್. ನನಗಂತೂ ಖುಷಿ ಆಗುತ್ತೆ. ನಿಮ್ಗೆ ಏನು ಅನಿಸುತ್ತೋ ಗೊತ್ತಿಲ್ಲ. ಹಾಗೆ ದೀಪದ ಡೆಕೋರೇಷನ್ ಮಾಡಿಟ್ಟಿದ್ರಲ್ಲ, ಅವಳು ಸ್ಕೂಲಿಗೆ ತೊಗೊಂಡೋಗೋದಕ್ಕೆ ಡೆಕೋರೇಷನ್ ಮಾಡಿದ್ಲು. ಹಂಗೆ ಒಂದು ಫೋಟೋ ಕೊಡೋಮ್ಮ ಅಂತಂದ್ಬಿಟ್ಟು ಸ್ಕೂಲಿಗೆ ಸ್ವಲ್ಪ ಕೊಟ್ಟಲು. ಮನೆಗಿರೋದಕ್ಕೆ ನಾನು 4 ದೀಪ ಇಟ್ಕೊಂಡಿದ್ದೀನಿ. ಮನೆಯದು ದೀಪ ತುಂಬ ಚೆನ್ನಾಗೂ ಕೂಡ ಅದು ಡೆಕೋರೇಷನ್ ಮಾಡಿದ್ದಾಳೆ. ಹಾಗೆ ಬೆಳಗ್ಗೆ ಬಾಗಿಲಿಗೆಲ್ಲ ರಂಗೋಲಿ ಹಾಕ್ಬಿಟ್ಟು ಟೀ ಕುಡಿಯೋಣ ಅಂತ ಟೀ ಬಿಸ್ಕೆಟ್ ಅದೇ ಯೂನಿಬಿಕ್ ಬಿಸ್ಕೆಟಲ್ಲೇ ಎಲ್ಲ ಒಂದೊಂದು ಬಿಸ್ಕೆಟ್ ಇಟ್ಟಿದ್ದೀನಿ. ಇನ್ನೊಂದು 2-3 ನಾನು ಇಟ್ಕೊಳ್ಳಿಲ್ಲ, 2 ಅಷ್ಟೇ ಇಟ್ಕೊಂಡೆ. ಹಾಗೆ ಟಿಫನ್ಗೆ ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.